ಆರಾಮಿದ್ರೆ ಮುಯ್ತಾ ಕಚ್ಚದ ತಕಲ್ ಮಲ್ಗು ಹೋಯ್ತಾರ ಟೈಂಟ್ ಗಿಂಟ್ ಹಾಕೋಕ್ ಹೋಯ್ತಾರ ಅನ್ಕೊಂಡಿರಿ ನಾವ್ ಬತ್ತಿದ್ರಿಂದ ಬಾಗ್ಲಾಕುದ ನೆಂಟ್ರು ಬಂದ ತಕ್ಷಣ ಯಾರು ಗೇಟ್ ತೆಗಿದ್ರು ಇವ್ರ ಗೇಟ್ ಇದು ಪಪ್ಳಿಕಾಯಿ ಪಪ್ಳಿಕಾಯಿ ಪ್ಲಸ್ ಪಪ್ಳಿ ಹಣ್ಣು ದಿಸ್ ಬೇರಸಲು ಬೇರಲ್ಸು ತಂಬುಲ ಮೂರ್ ಸಣ್ಣ ಪಾಪು ಕರುಗಳು. ಇದು ಯಾಕೆ ಈ ತರ ಎಲೆ ಹಾಕಿ ಇಡ್ತಾರೆ? ಅಲ್ವಾ ಮಲ್ಗೋಕೆ ಮೆತ್ ಮೆತ್ತಗ ಹೋಗುದ್ ಬಿಡ ನಾವ್ ನೀವ್ ಮಾತ್ರ ಬೆಡ್ ಮೇಲೆ ಮನಿಕಂಬುದು ಅದ್ಮೇಲೆ ಮಲ್ಗಬೇಕು. ಅದಕ್ಕೆ ಹಿಟ್ಟಲ್ಲ ಅದು ಇಲ್ಲ ಬರೀ ಎಲೆ ಮೆತ್ತಗಾಯ್ತದ ಅದು ಆರಾಮ್ ಆಯ್ತದ. ತಡಿ ನಮ್ಮ ಮಾವನ ಹತ್ರನೇ ಕೇಳುವಂತ ನನ್ ಪ್ರಕಾರ ಹಂಗೆ ನಿನ್ ದರ್ಕು ಎಂತಕ್ ಹಾಕ್ತರು ಗೊಬ್ಬರ ಮಾಡೋಕೆ ನೋಡ್ದ ಸಗಣಿ ಗೊಬ್ಬರ ನಿಮ್ಗೂ ಸುತ್ತಲೂ ನೋಡಿದ್ರು ನಿಮ್ಗೆ ಈ ತರ ಯಾರು ಹೇಳಿ ಇದ್ರ ಒಳಗೂ ಅದೆಯಲ್ಲ ಓ ಕೆಳಗದೆಲ್ಲ ಎಲ್ಲ ರಾಂಗ್. ಚಿಂತನ ನೀ ಹಳ್ಳಿ ಹೇಳಲ್ಲ ನೀ ಸಿಟಿ ಹೇಳು ಸಿಟಿ ಹೇಳಬಿಟ್ಟಾಳೆ ಗೊಬ್ಬರ ಗುಂಡಿ ಪೈಪಲ್ ಬರುದು ಮತ್ತೆ ಸುಸ್ಸು ದನ ಸುಸ್ಸು ಅದು ಇದೆಲ್ಲ ಬರ್ತದೆ ಇಲ್ಲಿ ಗಲೀಜ್ ಬಂದ್ ಬೀಳ್ತದೆ ತೊಳೆದಾಗೆಲ್ಲ ಗಲೀಜ್ ನೀರ್ ಬಂದ್ಬಿಡ್ತದೆ ನೋಡಿ ಇಲ್ಲಿ ಬಾಗ್ಲ ನೋಡಿ ಅಲ್ಲಿ ಬಾಗ್ಲ ನೋಡು ಇಲ್ಲಿ ನೋಡು ಬಾಗ್ಲ ಇಲ್ಲಿ ಕೆಳ ನೋಡು ಸ್ಲ್ಯಾಬ್ ತರ ಮಾಡ್ಯಾರ ನೋಡಿ ಇಲ್ಲಿ ಅಲ್ಲಿಂದ ಎಳ್ದ್ ಹಾಕ್ಬಿಡ್ತರು ದರ್ಕ್ನ ಹಿಂಗ್ ಎಳ್ದ್ ಹೊತ್ತಾಕ್ ಬಿಡುದು ಹೊತ್ಕೊಬರ್ ಕೆಲ್ಸ ಎಲ್ಲ ಬೆಸ್ಟ್ ಇದು ಮ್ಯಾಂಗೋ ಮರ ಅನ್ಸುತ್ತೆ. ಹೌದು ಮ್ಯಾಂಗೋ ಗಿಡ ಹಾಕಾರ ನೋಡಿ ಲೀಚಿ ಮಾವಿನ ಮರ ತರ ಕಾಣುದಿಲ್ಲ ಮಾವಿನೆಲೆ ಮುಯ್ತಾ ಕಚ್ಚದ ನೋಡು ಕಚ್ಚದ ಹಾಯ್ ನೋಡಿ ಕಚ್ಚದ ಇವ ಆದ್ರೆ ನೋವು ಆಗುದಿಲ್ಲ ಕಚ್ಚಿದ ತಕ್ಷಣ ನೋವು ಆಯ್ತದೆ ಉರುದಿಲ್ಲ ಈ ಮೊಯ್ಟ ಕಚ್ಚಿದ್ರೆ ದಾಳಿಂಬೆ ಗಿಡ ತರ ಡಿಸೆಂಬರ್ ಹೂವಿನ ಗಿಡ ಅಲ್ಲ ಅದು ನೋಡಿ ಬರ್ರಿ ಡಿಸೆಂಬರ್ ಅಲ್ಲಿ ಮಾತ್ರ ಹೂ ಆಗುದು ರಾಶಿ ಹೂ ಆಯ್ತದೆ ಗೊತ್ತಿತ್ತ ನಿಮ್ಗೆ ಇದೆಲ್ಲ ಮೂಳು ಬದನೆಕಾಯಿ ಇದು ನಾವ್ ಸಣ್ಣ ಆಟ ಆಡೋಕಷ್ಟೇ ಅದು ಮೆಣಸಲ್ಲ ಹೂವಿನ ಗಿಡ ಅದು ತಿನ್ನೋಕಾಯ್ತದೆ ಅದು ತಿನ್ನೋದು ಗೊತ್ತಾ ತಿನ್ನೋದಲ್ವಾ ಎಂತ ಹಿಂದ್ಗಡೆ ಸ್ವೀಟ್ ಜ್ಯೂಸ್ ಬರ್ತದೆ ಅದಕ್ಕೆ ಜೇನ್ನೊಣ ಎಲ್ಲ ಇಲ್ಲೇ ಬರ್ತದೆ ಸಿಹಿ ತಿನ್ನು. ಇದೆಲ್ಲ ನೀವು ಟ್ರೈ ಮಾಡ್ಬೇಕು ನಮ್ಮ ಊರಿಗೆ ಬನ್ನಿ. ಜ್ಯೂಸಿಗೆ ನೀವೇ ನೋಡ್ತಿದ್ದೀರಲ್ಲ ಈ ಜಸ್ಟ್ ಇಲ್ಲಿತ್ತಲ್ಲ ಇದನ್ನ ತಕೊಂಡು ಫ್ರೆಶ್ ಜಸ್ಟ್ ಇಟ್ಟಿದ್ದಾರೆ ನೋಡಿ ಇದರಿಂದ ಜಸ್ಟ್ ಇವಾಗ ವಿಡಿಯೋ ಬರ್ಬೇಕಲ್ಲ ಬನ್ನಿ ಬನ್ನಿ ಒಪ್ಪನ್ ಬೀಜನ ಹಾಕರೆ ಕೊಕಮ್ ನೋಡಿ ಹೆಂಗ್ ಬರ್ತವೆ ನೀವ್ ಒಳಗ್ ಹೊರಗೋಗು ನಮ್ಮನ್ನ ಸೇರ್ಸ ಹೇಳ್ಕೊಂಡು ಹೋಗ್ತಾರೆ ಸೊಂಬು ನನ್ ಮೊಕ್ಕದಷ್ಟೇ ನೀರು ಫ್ರೆಶ್ ಎಲ್ಲದು ಫ್ರೆಶ್ ಹಾಲ್ ಬೇಕಾರು ಫ್ರೆಶ್ ಈ ತರ ಬೆಡ್ ಶೀಟ್ ಇಟ್ಕೊಂಡು ಒಂದ್ ಕೊಕ್ಕಿ ಹಿಡ್ಕೊಂಡು ಒಯ್ತಾ ಇರದೆ ತಕಲ್ ಮಲ್ಗು ಹೋಯ್ತಾರ ಟೈಂಟ್ ಗಿಂಟ್ ಹಾಕೋಕ್ ಹೋಯ್ತಾರ ಅನ್ಕೊಂಡಿರಿ ಇಲ್ಲದೆ ನೋಡಿ ಬೆಡ್ ಶೀಟ್ ಇಟ್ಟಿರಿ ಹೋಗಿ ಕಾಲಿಡಿ ಮಾ ಚಿಂತನ ತಡೀರಿ ಇಲ್ಲೆಲ್ಲ ಅದೇ ನೋಡಿ ಎಲ್ಲ ಕೆಳಗೆ ಬೀಳ್ತದೆ ಒಂಚೂರು ಹಾರಿ ಜಂಪು ಗಂಟನು ಗಟ್ಟಿ ಹಿಡ್ಕ ಓಪನ್ ಮಾಡಿ ಡುಮ್ಮು ಡುಮ್ಮು ಅಂತ ಬಿತ್ತು ಡುಮ್ಮು ಇಷ್ಟನೇ ಬಿತ್ತು ಚಲೋ ಬಿತ್ತು ಆದ್ರೆ ಹೊಡೆದೇ ಹೋಯ್ತು ನೋಡಿ ಅಯ್ಯೋ ಎಲ್ಲ ಕೆಳಗೆ ಬೀಳ್ತದೆ ಪರ್ಪಲ್ ಆಗೋಯ್ತು ಸಾಕು ಮಾವ ಸಾಕು ಸುಮಾರು ಆಯ್ತು ಮಾವ ಸಾಕು ಸಗಣಿ ಮೆಟ್ಟದ ಹತ್ತು ಕಾಲು ಕಿತ್ತು ಮುರಿದು ಹೋಗ್ಬೇಕು ಸಾಕಿದು ಇಲ್ಲಿ ಜಾಗ ಇಲ್ವಾ ಕಾಲ ಹಾಕೋಕೆ ನೋಡಿ ಇಲ್ಲಿ ಗೋವಿ ಹಣ್ಣು ಯಾರ ಮನೆ ಅದು ಪರವಾಗಿಲ್ಲ ಹಣ್ಣ ಕೇಳ್ಬೋದು ಇವ್ರದೇ ಮತ್ತೆ ಇದರಿಂದನೇ ನೀವು ಕ್ಯಾಶ್ಯೂ ನಟ್ ಅಂತ ಹೇಳ್ತೀವಿ. ಇದು ಕ್ಯಾಶ್ಯೂ ನಟ್ಟು ಇದು ಗೋಯ್ ಬೀಜ ಇದರಿಂದ ಇದ್ ಮಾಡ್ತಾರೆ ಸರಾಯಿ ಮಾಡ್ತಾರೆ ಇದು ಕ್ಯಾಶ್ಯೂ ನಟ್ಟು ಸಿಂಪಲ್ ಇದು ಮರ ಸುತ್ತಲೂ ತೆಗ್ದಾಕರೆ ಅದು ಮರಕ್ ಒಂದೊಂದ್ ಮರಕ್ ಒಂದೊಂದು ಇದ್ ಮಾಡ್ರಿ ಅಂತ ಹಂಗೆ ನಾ ಚಂದ ಬಾಯ್ ಇವಾಗ ತೋರ್ಸೋ ಮನೆ ನಮ್ಮ ಮನೆ ಅಂದ್ರೆ ನಮ್ಮ ಮನೆ ಅಂದ್ರೆ ನನ್ನ ಮನೆ ಸ್ವಂತ ಮನೆ ನಮ್ಮ ಆಸ್ತಿ ಓನರ್ ನಾನು ಇವಳಲ್ಲ ಅವಳಿಗೆ ಬೇರೆ ಹೇಳಲ್ಲ ಮನೆ ಹೋಗೋದು ದಾಳಿ ತೋರಿಸ್ತೀನಿ ನೋಡಿ ದಾಳಿ ಬಹಳ ಚೆನ್ನಾಗಿದೆ
ನಾನ್ ಮುಂಚೆ ಹಿಂಗೆ ಸೈಕಲ್ ತಕ ಶಾಲೆಗೆ ಹೋಗ್ತಿದ್ದೆ ಇದೇ ದಾರಿಲಿ. ಹಾಯ್ ಹಾಯ್ ಹಾಯ್. ಹಿಡಿಯವಳು ಅನ್ಸುತ್ತೆ. ಅದು ತೆಗಿಯೋಕ್ಕಾಗಲ್ಲ. ಯಾವಳ ಇವಳು ಹುಚ್ಚಿ? ನಾನು ನಿನ್ ಕರ್ಕೊಂಡ್ ಬಂದರೆ ನೋಡೆ. ಮನೆ ಕಳ್ಸಂದ್ರೆ ಬಂಗ್ಲೆ ಕಳ್ಸ್ಬಿಟ್ಟು ನಮ್ಮಣ್ಣ ನೀನೋಡ ಕುನ್ನಿ ಬೇರೆ ಬಂತ. ರಾಗಿ ಎಷ್ಟು ಕುನಿ ಕಡೆ ಅದೇ ನೋಡಿ. ನಿಮ್ಗೆ ಬೆಸ್ಟ್ ಪ್ಲೇಸ್ ತೋರಿಸ್ತೀನಿ. ಬೆಸ್ಟ್ ಪ್ಲೇಸ್, ದಿ ಬೆಸ್ಟ್ ಪ್ಲೇಸ್. ಇದೇನಂತ ಹೇಳಿ? ಅದು ಹೂ, ಬಾಳೆ ಹೂ. ನಂಗ್ ಕೊಡ್ತೇನಾ? ಒಂದು ಇಲ್ಲಂತ ಬ್ಯಾಡ ಬ್ಯಾಡ, ನಿತಿನ್ ಹಾ ಇಲ್ಲಿ ನೋಡ ನೋಡ ಅವ ಅದಕ್ಕೆ ಬಾಯ್ ಆಗ್ತಾವನೆ. ಅದಕ್ಕೆ ಬಾಯ್ ಹಾಕ್ಬೇಡ, ಅದಕ್ಕೆ ಬಾಯ್ ಹಾಕ್ಬೇಡ, ಅದ್ರ ತುಪ್ಪ ಮಾತ್ರ ತಿನ್ನು. ಹಾ ಡೆಕೋರೇಷನ್ ಅಂಗಡಿ ನಮ್ಮ ಅಣ್ಣಂದು. ನಮ್ಮ ಅಣ್ಣ ಬಂದ. ಆಕ್ಚುಲಿ ನಮ್ಮ ತುಂಬಾ ಒಳಗಡೆ ಹಳ್ಳಿಲಿದೆ ಆಯ್ತಾ, ಕಾಡಲ್ಲಿದೆ. ಐ ಆಮ್ ಸೋ ಸಾರಿ. ಮ್ಯಾಪ್ ತಕೊಂಡ್ ಬರಕ್ ಸಾಧ್ಯನೇ ಇಲ್ಲ. ಇಲ್ಲಿ ತನಕ ಬರ್ಬೋದು ನೀನು, ಬಾ. ಇದ್ ನೋಡಿ, ಇದು ನಮ್ದು ಜೇನುಳ ಕಟ್ಟಿದ್ದಾರೆ. ತಲೆ ಹುಷಾರು. ಇಂಥ ಗೇಟ್ ಅಲ್ಲಿ ಮೊಯ್ನಿ ಮನೆ ಐಟಮ್. ಇಲ್ಲಿ ಎಲೆ ಬಳೆ ಒಳ್ಳೆ ಆಗ್ತದೆ. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಇದು ಎಷ್ಟು 12 ಇಯರ್ಸ್ ಬ್ಯಾಕ್. ಆ ಮೊಬೈಲ್ ಅಲ್ಲಿ ತೆಗ್ದಿರೋ ಬ್ಯಾಕ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ ಇಲ್ಲ ಅದ್ರ ಬ್ಯಾಕ್ ಕ್ಯಾಮ್ರಾದಲ್ಲಿ ಹಿಂಗ್ ಮಾಡಿ ತೆಗ್ದಿರೋ ಫೋಟೋ ಅದು. ನೋಡ 10 ವರ್ಷದಿಂದ ಗೊತ್ತಾಯ್ತದ. ಅವ್ನ ಮಕ್ಕಳು ಗೊತ್ತಿಲ್ಲ ಅಲ್ಲ, ಸಣ್ಣ ಹುಡುಗನ ತರ ಆ ತರ ಶೆಕೆ ಉಂಟಾ? ನೀರ್ ದೋಸೆ ಚಟ್ನಿ ಏನ್ ಗಟ್ಟಿ ಗಟ್ಟಿ ಆಗಿದೆ. ಅವ್ರಲ್ಲಿ ನೀನ್ ಸ್ವಲ್ಪ ಕೇಳಿ ನೋಡ. ಅವ್ರ ಮೇಲೆ ತಂಬಳಿನೇ ಹೇಳಿದ್ರೆ. ಹಾ, ನಿನ್ನೆ ತಂಬಳಿ ಅಂತ ಹೇಳಿದ್ರು. ಮೀನ್ ಸಾರು ಇಲ್ಲ ಅವ್ರ ಮನೇಲಿ. ತಂಬಳಿ ಅಂತ ಮೀನ್ ಸಾರು ಇಟ್ಟರೆ ಕೇಳ ಪಕ್ಕದ ಮನೆಯಲ್ಲಿ. ಅರೆ ನಮ್ಮ ಬೇಕು ಅಂದ್ರೆ ಅವ್ರು ಸುಮ್ಮನೆ ಅವಾಗ ಬೆಳಿಗ್ಗೆ ಹಂಗೆ ಅವ್ರಿಗೆ ಹೇಳಿಸ್ಬೇಡ್ವೆ. ಹೇಳಿಸ್ನೆ ಹೊಟ್ಟೆ ಉರಿತದೆ ಹಂಗಲ್ಲ ಹೇಳ್ಬೇಕಿಲ್ವೇ? ನಾನು ಹೇಳಿಸ್ನೆ. ನಿಂಗಡೆ ಚಟ್ನಿ ಹಾಕಿದೆ ನಾನು. ಗಾವೆ ಹಣ್ಣಲ್ಲಿ ಸ್ಪೆಷಾಲಿಟಿ. ಆಮೇಲೆ ಇಲ್ಲಿ ನೋಡಿ, ಇದು ಬಿಟ್ಟರೆ ಅದ್ರೊಳಗೆ ಕ್ಯಾಶು ಡ್ರೈ ಕ್ಯಾಶು. ಇದು ಹಸಿ ಕ್ಯಾಶು. ಇದು ಗಾವಿ ಹಣ್ಣೆ ಸಣ್ಣ ಇರ್ಬೇಕಾದ್ರೆ, ದೊಡ್ಡ ಅಂದ್ರೆ ಗಾವಿ ಹಣ್ಣು ಆಯ್ತದೆ. ಇದು ಒಡೆದ್ರೆ ಇದ್ರೊಳಗೆ ಶೇಂಗಾ ಇರ್ತದೆ ತಾನೇ. ಐ ಆಮ್ ಸೋ ಸಾರಿ, ಗೋಡಂಬಿ ಇರ್ತದೆ. ಇದು ಸೂಪರ್ ಅಲ್ಲ. ಗಾಯ್ ಬೀಜ ಓಪನ್ ಮಾಡ್ರೆ ಶೇಂಗಾ ಸಿಗ್ತದೆ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಮ್ಮ ಎಂಟೈರ್ ಹಳ್ಳಿ ಜೀವನನ ನಾವು ಈ ವ್ಲಾಗಲ್ಲಿ ತೋರಿಸಿದ್ದೀವಿ. ವಿಲ್ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಕೀಪ್ ಲವಿಂಗ್ us, ಕೀಪ್ ಮಿಸ್ಸಿಂಗ್ us. Bye.